ಹಾಯ್ ವೆಲ್ಕಮ್ ಬ್ಯಾಕ್ ಟು ನಕ್ಷಾ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಚಿಕನ್ ಕಬಾಬ್ ಮಾಡ್ತಾಯಿದ್ದೀನಿ. ಚಿಕನ್ ಕಬಾಬ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಆ ಪಾತ್ರೆ ಒಳಗಡೆ 4ರಿಂದ 5 ಸ್ಪೂನ್ ತೇಜು ಕಬಾಬ್ ಪೌಡರ್ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಮಾಡ್ತಾಯಿರೋ ಕ್ವಾಂಟಿಟಿ 1 kg ಆಗುವಷ್ಟು ಮಸಾಲ. ಈಗ 3 ಸ್ಪೂನ್ ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಸ್ಪೂನ್ ಮೈದಾ ಹಾಕ್ತಾಯಿದ್ದೀನಿ. ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಒಂದು ಜಾರ್ ತೊಗೊಂಡಿದ್ದೀನಿ. ಜಾರ್ಗೆ 10ರಿಂದ 12 ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ. 1 ಹಿಡಿ ಬೆಳ್ಳುಳ್ಳಿ ಹಾಕಿದ್ದೀನಿ. 2 ಇಂಚು ಶುಂಠಿ ಹಾಕಿದ್ದೀನಿ. ಈಗ ಇದನ್ನ ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಆ ಪೇಸ್ಟ್ನ ಈಗ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಆ ಪೇಸ್ಟ್ ಹಾಕಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಈಗ ಅರ್ಧ ಸ್ಪೂನ್ ಚಿಕನ್ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ಗರಂ ಮಸಾಲ ಅರ್ಧ ಸ್ಪೂನ್ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಲೋಟದಷ್ಟು ಮೊಸರು ಹಾಕೋತಾ ಇದ್ದೀನಿ. ಮೊಸರು ಹಾಕೊಂಡ್ಮೇಲೆ 2 ಮೊಟ್ಟೆ ಆ್ಯಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ಮೊಟ್ಟೆ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. 2ರಿಂದ 3 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಕಲರು ಬರುತ್ತೆ, ಖಾರನೂ ಇರುತ್ತೆ. ಚಿಲ್ಲಿ ಪೌಡರ್ ಆ್ಯಡ್ ಮಾಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡಾದ್ಮೇಲೆ ಈ ಥರ ಮಸಾಲ ರೆಡಿಯಾಗುತ್ತೆ. ಇದಕ್ಕೆ ನಾನೀಗ 1 kg ಚಿಕನ್ ತೊಗೊಂಡಿದ್ದೀನಲ್ಲ, ಅದನ್ನ ಸ್ವಲ್ಪನೇ ಹಾಕ್ಬಿಟ್ಟು ಕಲಿಸ್ಕೊತಾ ಇದ್ದೀನಿ. ಇದನ್ನ ಕಲಸಾಗಿದೆ. ಈಗ 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕಾದ್ಮೇಲೆ ಚೆನ್ನಾಗಿ ಕಲಿಸ್ಕೋತೀನಿ ಇನ್ನೊಂದು ಸಲ. ಈಗ ಇದು ಕಲಿಸ್ಕೊಂಡು ರೆಡಿಯಾಗಿದೆ. ಇದನ್ನ ನೆನೆಯೋದಕ್ಕೆ ಅರ್ಧ ಗಂಟೆ ಟೈಮ್ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಉಪ್ಪು, ಹುಳಿ, ಖಾರ ಎಲ್ಲ ಹಿಡಿಬೇಕು. ಈಗ 1/2 hour ಆಯಿತು. ಫ್ರಿಜ್ಜಿಂದ ಈಚೆ ತಗೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಆದಮೇಲೆ ಎಣ್ಣೆ ಕಾಯ್ದಿತ್ತು. ಈಗ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಕಬಾಬ್ನ ಸ್ವಲ್ಪ ಫ್ಲೇಮ್ ಜಾಸ್ತಿ ಇಟ್ಟು ಬೇಯಿಸ್ಕೊಳ್ಳೋಣ. ಸ್ವಲ್ಪ ಮೀಡಿಯಮ್ ಆದಮೇಲೆ ಕಮ್ಮಿ ಫ್ಲೇಮ್ ಇಟ್ಟು ಬೇಯಿಸ್ಕೊಂಡು ನೋಡಿ ಈ ಥರ ರೆಡಿ ಆದಮೇಲೆ ಎತ್ಕೊಳ್ಳೋಣ. ಈಗ ಕಬಾಬ್ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.